ಹಾಯ್ ಎಲ್ರಿಗೂ ಶರಣಾರ್ಥಿ. ಇವತ್ತು ನಾನು ಸಾಂಬಾರ್ ಮಾಡ್ತಾ ಇದ್ದೀನಿ. ನೀನ್ ಯಾವ ಸಾಂಬಾರ್ ಮಾಡ್ತಾ ಇದೀಯಾ? ನನಗೆ ಗೊತ್ತಿಲ್ಲಪ್ಪ, ಇವಾಗ ನಮ್ಮ ಹಸ್ಬೆಂಡ್ ಹೇಳ್ಕೊಟ್ಟಿದ್ದಾರೆ. ಯಾವ ಸಾಂಬಾರ್? ಅದು ಟೊಮೆಟೊ ತಿಳಿ ಸಾಂಬಾರ್ ಅಂತ. ಓ, ಟೊಮೆಟೊ ತಿಳಿ ಸಾಂಬಾರ್ ಅಂತೆ. ನೋಡೋದು ಅದಕ್ಕೆ ಏನೇನು ಹಾಕ್ತೀರಾ ಹೇಳಿ? ಅದಕ್ಕ ಹೇಳ್ತೀನಿ ನೋಡಿ. ಈಗ ಟೊಮೆಟೊ ತಿಳಿ ಸಾಂಬಾರ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 4 ಟೊಮೆಟೊ, 4 ಒಣಮೆಣಸಿನಕಾಯಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳುಮೆಣಸು, 1 ಸ್ವಲ್ಪ ಹುಣಸೆ ಹಣ್ಣು, 1 ಬೆಳ್ಳುಳ್ಳಿ, ಮತ್ತೆ 2 ಮೆಣಸಿನಕಾಯಿ, 1 ಸ್ಪೂನ್ ಸಾಸಿವೆ, 1 ಸ್ವಲ್ಪ ಕರಿಬೇವು ಸೊಪ್ಪು, 1 ಬೆಳ್ಳುಳ್ಳಿ, 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟು ಟೊಮೆಟೊ ತಿಳಿ ಸಾಂಬಾರ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಇವಾಗ ಗೊತ್ತಾಯ್ತಾ? ಓಕೆ, ಇವಾಗ ಸಾಂಬಾರಿಗೆ ಏನೇನು ಬೇಕು ಅಂತ ಎಲ್ಲ ಗೊತ್ತಾಯ್ತು. ಇವಾಗ ಮುಂದೆ ಏನು ಮಾಡೋದಾ? ಈಗ ಮುಂದೆ ಏನು ಮಾಡೋದು ಅಂದ್ರೆ ಟೊಮೆಟೊ ಕಟ್ ಮಾಡ್ಕೊಳ್ಳೋದು. ಓಕೆ, ಟೊಮೆಟೊ ಕಟ್ ಮಾಡ್ಕೊಳ್ಳೋಣ. ಗೆಟ್ ರೆಡಿ. ಇವಾಗ ನಾವು ಟೊಮೆಟೊ ಕಟ್ ಮಾಡ್ಕೊಂಡಿದ್ವಲ್ಲ, ಮಿಕ್ಸಿಯಲ್ಲಿ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಮತ್ತೆ ಕೆಂಪು ಮೆಣಸಿನಕಾಯಿ, ಹುಣಸೆ ಹಣ್ಣು, ಮತ್ತೆ ಟೊಮೆಟೊ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕೊಂಡು ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ. ಇವಾಗ ಇದೆಲ್ಲ ಗ್ರೈಂಡ್ ಆಗೈತೆ. ಇವಾಗ ಕಿಚನ್ ರೂಮಿಗೆ ಹೋಗೋಣ. ಬನ್ನಿ, ನಮ್ಮ ಹಸ್ಬೆಂಡ್ ಏನು ಹೇಳ್ಕೊಡ್ತಾರೆ ಅಂತ ನೋಡೋಣ. ಮೊದಲು ಏನು ಹಾಕೋದು ಇವಾಗ? ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಹಾಕು, ಕರಿಬೇವು ಹಾಕು. ಈಗ ಸೌಟ್ ತಗೊಂಡು ಅದನ್ನು ಕೈ ನೆಕ್ಸ್ಟ್ ಈಗ ಟೊಮೆಟೊ ಹಾಕು. ಟೊಮೆಟೊ ಹಾಕುವ? ಈಗ ಇದು ಒಂದು ಸ್ವಲ್ಪ ಫ್ರೈ ಆಗಿದೆ. ಈಗ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕೋಣ. ಈಗ ಇದು ಒಂದು ಕುದಿ ಬಂದಿದೆ. ಈಗ ಇದಕ್ಕೆ 1/4 ಸ್ಪೂನ್ ಅರಿಶಿನ ಹಾಕು. ಆಯ್ತು. ಇಷ್ಟು? ಇನ್ನೊಂದು ಸ್ವಲ್ಪ. ಹಾ, ಅಷ್ಟೇ ಸಾಕು. ಮತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇವಾಗ ಫೈನಲಿ ಸಾಂಬಾರ್ ರೆಡಿ ಆಯ್ತು. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು ಇವಾಗ, ಅಂದ್ರೆ ಟೇಸ್ಟ್ ಬರಂಗೆ. ಹಾಕ್ಲಾ ಒಂದು ಸ್ವಲ್ಪ? ಫೈನಲಿ ರೆಡಿ ಆಯ್ತು ಸಾಂಬಾರ್. ಇವಾಗ ಇದು ಏನಾದ್ರೂ ಎಮರ್ಜೆನ್ಸಿ ಇದ್ರೆ, ಏನಾದ್ರೂ ಆಫೀಸಿಗೆ ಹೋಗೋದಿದ್ರೆ, ಅರ್ಜೆಂಟ್ ಆಗೋದಿದ್ರೆ ಅಂದ್ರೆ ಒಂದು 5 ನಿಮಿಷದಲ್ಲಿ ಈ ಸಾಂಬಾರ್ ರೆಡಿ ಆಗುತ್ತೆ. ಅನ್ನಕ್ಕೆ ಚೆನ್ನಾಗುತ್ತೆ, ತುಂಬಾ ಚೆನ್ನಾಗುತ್ತೆ.